ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕನ್ಯಾ ರಾಶಿಯವರಿಗೆ ಮಾರ್ಚ್ 1, 2, 3, 4, 5, 6 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೆ? ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಉತ್ತಮವಾದ ಫಲಿತಾಂಶವನ್ನು ಬರಮಾಡ್ಕೊಳ್ತೀರಾ. ಜೀವನ, ಹಣ, ಉದ್ಯೋಗ, ಪ್ರೀತಿ, ಆರೋಗ್ಯ ಮತ್ತು ಎಚ್ಚರಿಕೆಗಳು ಎಲ್ಲವನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮಾರ್ಚ್ ತಿಂಗಳು ಕನ್ಯಾ ರಾಶಿಯವರಿಗೆ ನಿಧಾನವಾಗಿ ಆದರೆ ಮಹತ್ವದ ಬದಲಾವಣೆಗಳನ್ನು ತರುವಂತಹ ಸಮಯವಾಗಿದೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಅನುಭವಿಸಿದ ಗೊಂದಲ, ಮಾನಸಿಕ ಒತ್ತಡ ಮತ್ತು ನಿರೀಕ್ಷೆ ಇಲ್ಲದ ತೊಂದರೆಗಳು ಈಗ ಸ್ವಲ್ಪವಾಗಿ ಕಡಿಮೆ ಆಗಲು ಆರಂಭವಾಗುತ್ತದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಸತ್ಯ ಅರಿವಿನ ಕಾಲ ಎಂದು ಹೇಳಬಹುದು. ಯಾರು ನಿಮ್ಮವರು, ಯಾರು ದೂರವಾಗಬೇಕು ಎಂದು ಸ್ಪಷ್ಟತೆ ಸಿಗುತ್ತದೆ. ಮಾರ್ಚ್ ತಿಂಗಳ ಆರಂಭದಲ್ಲಿ ಕೆಲವು ಕೆಲಸಗಳು ನಿಧಾನವಾಗಿ ಸಾಗುವಂತೆ ಕಾಣಬಹುದು. ನೀವು ಮಾಡಿದಂತಹ ಪ್ರಯತ್ನಕ್ಕೆ ತಕ್ಷಣ ಫಲ ಸಿಗದ ಕಾರಣ ಮನಸ್ಸಿನಲ್ಲಿ ಬೇಸರ ಉಂಟಾಗಬಹುದು. ಆದರೆ ತಿಂಗಳ ಮಧ್ಯಭಾಗದ ನಂತರ ಪರಿಸ್ಥಿತಿ ಬಲವಾಗುತ್ತದೆ. ನೀವು ಕಾಯುತ್ತಿದ್ದಂತಹ ಒಂದು ಸುದ್ದಿ ಅಥವಾ ಅವಕಾಶ ಸಿಗುವಂತಹ ಸಾಧ್ಯತೆ ಅಪಾರವಾಗಿದೆ. ಖಂಡಿತವಾಗಿ ಕನ್ಯಾ ರಾಶಿಯವರ ಜೀವನದಲ್ಲಿ ಮಾರ್ಚ್ 1ರಿಂದ 6ನೇ ತಾರೀಕಿನವರೆಗೂ ಕೂಡ ಬಲವಾದ ಬದಲಾವಣೆಗಳ ಸಾಧ್ಯತೆ ಇದೆ. ನೀವು ಕಷ್ಟಪಟ್ಟಂತಹ ಪರಿಶ್ರಮಕ್ಕೆ ಯಾವತ್ತೂ ಕೂಡ ವ್ಯರ್ಥವಾಗುವಂತಹ ನೋವು ಬರುವುದಿಲ್ಲ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ 6 ತಿಂಗಳ ಭವಿಷ್ಯವನ್ನು ರೂಪಿಸಬಹುದು. ಆದ್ದರಿಂದ ಆತುರದ ನಿರ್ಧಾರ ಬೇಡ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಲಾಗುತ್ತದೆ. ಹಿರಿಯರಿಂದ ಪ್ರಶಂಸೆ ಸಿಗುವಂತಹ ಸಮಯ ಇದಾಗಿದೆ. ಹೊಸ ಜವಾಬ್ದಾರಿಗಳು ಕೂಡ ಸಿಗಬಹುದು. ಮೊದಲಿಗೆ ಭಾರವಾಗಿರುವಂತಹ ಕಂಡರೂ ಕೂಡ ಮುಂದೆ ಲಾಭ ಕೊಡುವಂತಹ ಸಮಯ ಇದಾಗಿದೆ. ವ್ಯವಹಾರ ಮಾಡುವಂಥವರಿಗೆ ಹೊಸ ಸಂಪರ್ಕಗಳು ಬರುತ್ತದೆ. ಆದರೆ ಸಹೋದ್ಯೋಗಿಗಳ ಜೊತೆ ರಹಸ್ಯ ವಿಚಾರಗಳನ್ನು ಹಂಚಿಕೊಳ್ಬೇಡಿ. ಈ ಒಂದು ಸಮಯ ಮಾರ್ಚ್ ತಿಂಗಳು ಹಣದ ವಿಚಾರದಲ್ಲಿ ಮಿಶ್ರ ಫಲಿತಾಂಶ ಸಿಗ್ತಾ ಹೋಗುತ್ತೆ. ಹಳೆಯ ಬಾಕಿ ಹಣ ವಾಪಸ್ ಸಿಗುವಂತಹ ಸಾಧ್ಯತೆ ಕೂಡ ಇದೆ. ಅಚಾನಕ್ ಆಗಿ ಖರ್ಚುಗಳು ಹೆಚ್ಚಾಗಬಹುದು. ಹೂಡಿಕೆ ಮಾಡುವ ಮೊದಲು 2 ಬಾರಿ ಯೋಚಿಸಬೇಕು. ತಿಂಗಳ ಕೊನೆಯ ವಾರದಲ್ಲಿ ಹಣದ ಪರಿಸ್ಥಿತಿ ಸುಧಾರಿಸುತ್ತದೆ. ಕುಟುಂಬದಲ್ಲಿ ಕೆಲವೊಂದು ತಪ್ಪು ಅರ್ಥಗಳು ಉಂಟಾಗಬಹುದು. ನೀವು ಮೌನವಾಗಿರೋದ್ರಿಂದ ಬೇರೆಯವರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ದಾಂಪತ್ಯ ಜೀವನದಲ್ಲಿ ಮಾತಿನ ಜಾಗ್ರತೆ ಅಗತ್ಯ. ಒಬ್ಬ ಹಳೆಯ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಸಂಪರ್ಕ ಮಾಡಬಹುದು. ಒಂಟಿಯಾಗಿರುವಂಥವರಿಗೆ ಹೊಸ ಪರಿಚಯದ ಸಾಧ್ಯತೆಗಳಿದೆ. ಈ ಸಮಯದಲ್ಲಿ ಸಹನೆಯೇ ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತೆ. ಕನ್ಯಾ ರಾಶಿಯವರು ಹೆಚ್ಚು ಯೋಚಿಸುವಂತಹ ಸ್ವಭಾವದವರು. ಮಾರ್ಚ್ 1ರಿಂದ 6ನೇ ತಾರೀಕಿನವರೆಗೂ ಕೂಡ ನಿಮ್ಮ ಚಿಂತನೆ ಹೆಚ್ಚಾಗಬಹುದು. ಕೆಲವೊಮ್ಮೆ ಏಕಾಂತ ಬೇಕೆಂದು ಅನಿಸಬಹುದು. ಧ್ಯಾನ, ದೇವರ ಪ್ರಾರ್ಥನೆ ಅಥವಾ ಬೆಳಗಿನ ನಡೆಯೇ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತಂದುಕೊಡುತ್ತೆ. ಅಷ್ಟೇ ಅಲ್ಲದೆ ಮಾರ್ಚ್ 3ನೇ ತಾರೀಕು ವಿಶೇಷವಾದ ಚಂದ್ರಗ್ರಹಣ ಮತ್ತು ಹುಣ್ಣಿಮೆ ಇರೋದ್ರಿಂದ ಈ ರಾಶಿಯವರಿಗೆ ಹೆಚ್ಚಿನ ಒಂದು ವಿಶೇಷದ ಪ್ರಯೋಜನಗಳು ಬರ್ತಾ ಹೋಗುತ್ತೆ. ಎಲ್ಲರನ್ನ ಕೂಡ ಅಂಧರಾಗಿ ನಂಬೋದನ್ನು ತಪ್ಪಿಸಬೇಕು. ಹಣ ಸಾಲ ಕೊಡುವಾಗ ಜಾಗೃತಿಯಾಗಿರಬೇಕು. ಕೋಪದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ಸಮಸ್ಯೆಯನ್ನು ಉಂಟು ಮಾಡಬಹುದು. ಈ ರಾಶಿ ಚಕ್ರದವರಿಗೆ ಅದ್ಭುತವಾದ ಅದೃಷ್ಟದ ಫಲವನ್ನು ಮಾರ್ಚ್ ತಿಂಗಳಲ್ಲಿ ಕಂಡುಕೊಳ್ಳುವಂತಹ ಸಾಧ್ಯತೆ ಅಪಾರವಾಗಿ ಹೆಚ್ಚಿಗೆ ಇರೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. ಮಾರ್ಚ್ ತಿಂಗಳು ಕನ್ಯಾ ರಾಶಿಯವರಿಗೆ ಪರೀಕ್ಷೆಯ ನಂತರದ ಪ್ರಗತಿಯ ಕಾಲ. ಆರಂಭದಲ್ಲಿ ಸವಾಲುಗಳು ಇದ್ದರೂ ಕೂಡ ತಿಂಗಳ ಅಂತ್ಯಕ್ಕೆ ನೆಮ್ಮದಿ ಮತ್ತು ಹೊಸ ದಾರಿ ಕಾಣಿಸುತ್ತದೆ. ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ. ನಿಧಾನವಾಗಿ ಆದರೆ ಖಚಿತವಾಗಿ ಯಶಸ್ಸು ನಿಮ್ಮ ಕಡೆಗೆ ಬರುತ್ತದೆ. ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬರುವಂತಹ ಅಪರೂಪವಾದ ಕ್ಷಣಗಳನ್ನು ಸಂದರ್ಭಗಳನ್ನು ಮನಸಾರೆ ಪ್ರೀತಿಸಿ ಸ್ವಾಗತಿಸುವಂತಹ ಸಂದರ್ಭ ಇದಾಗಿರೋದ್ರಿಂದ ನಿಮ್ಮ ಕಷ್ಟಗಳಿಗೆ ಸಂಪೂರ್ಣವಾದ ಪರಿಹಾರ ಅನ್ನೋದು ಒದಗುತ್ತೆ. ಖಂಡಿತವಾಗಿ ಮಾರ್ಚ್ ತಿಂಗಳ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಕನ್ಯಾ ರಾಶಿಯವರಿಗೆ ಸಾಮಾನ್ಯ ಘಟನೆ ಅಲ್ಲ. ಇದು ನಿಮ್ಮ ಮನಸ್ಸು, ಸಂಬಂಧಗಳು, ನಿರ್ಧಾರಗಳು ಮತ್ತು ಭವಿಷ್ಯದ ದಿಕ್ಕಿನ ಮೇಲೆ ಹೆಚ್ಚು ಪ್ರಭಾವ ಬೀರುವ ಸಮಯ. ಚಂದ್ರನು ಮನಸ್ಸಿನ ಗ್ರಹವಾಗಿರೋದ್ರಿಂದ ಈ ಗ್ರಹಣ ನಿಮ್ಮ ಭಾವನೆಗಳನ್ನು ಜಾಗೃತಗೊಳಿಸುತ್ತದೆ. ಈ ಗ್ರಹಣ ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಮುಂದುವರಿದ ಒಂದು ಗೊಂದಲಕ್ಕೆ ಅಂತ್ಯ ತರುವಂತಹ ಸೂಚನೆ ನೀಡುತ್ತದೆ. ನೀವು ಯಾರನ್ನೋ ಅಥವಾ ಯಾವುದೋ ಒಂದು ಪರಿಸ್ಥಿತಿಯನ್ನು ಹಿಡಿದುಕೊಂಡು ಬಂದಿದ್ದರೆ ಈಗ ಸತ್ಯ ಸ್ಪಷ್ಟತೆಯಾಗುತ್ತದೆ. ಮನಸ್ಸಿನಲ್ಲಿ ಅಚಾನಕ್ಕಾಗಿ ಚಿಂತೆಗಳು ಹೆಚ್ಚಾಗಬಹುದು. ಹಳೆಯ ನೆನಪುಗಳು ಮತ್ತೆ ಬರಬಹುದು. ಕೆಲವು ಸಂಬಂಧಗಳ ನಿಜ ಸ್ವರೂಪ ಗೊತ್ತಾಗುತ್ತದೆ. ಇದು ಬದಲಾವಣೆಯ ಆರಂಭ, ನಷ್ಟದ ಕಾಲವಲ್ಲ. ಒಟ್ಟಾರೆಯಾಗಿ ಗ್ರಹಣದ ಸಮಯದಲ್ಲಿ ಕನ್ಯಾ ರಾಶಿಯವರು ಹೆಚ್ಚು ಪಾಸಿಟಿವ್ ಆಗಿ ಸೆನ್ಸಿಟಿವ್ ಆಗಿರ್ತಾರೆ. ಸಣ್ಣ ಸಣ್ಣ ವಿಷಯಕ್ಕೂ ಮನಸ್ಸಿಗೆ ನೋವು ಉಂಟಾಗಬಹುದು. ಒಂಟಿತನ ಬೇಕೆಂದು ಅನಿಸಬಹುದು. ಕೆಲವರಿಗೆ ಕನಸುಗಳು ಅಥವಾ ವಿಚಿತ್ರ ಸಂಕೇತಗಳು ಕಾಣಿಸಬಹುದು. ಇದು ನಕಾರಾತ್ಮಕತೆ ಅಲ್ಲ. ಇದು ನಿಮ್ಮ ಒಳಗಿನ ಶಕ್ತಿ ಜಾಗೃತಗೊಳಿಸುವಂತಹ ಸಮಯ. ಗ್ರಹಣದ ನಂತರ 15 ದಿನಗಳಲ್ಲಿ ಯಾವುದೇ ಕೆಲಸದಲ್ಲಿ ಹೊಸ ನಿರ್ಧಾರ
ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭ ಬರುತ್ತದೆ. ಹೊಸ ಬದಲಾವಣೆ ಅಥವಾ ಕೆಲಸದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಹಣದ ವಿಚಾರದಲ್ಲಿ ಜಾಗರೂಕತೆ ಅತ್ಯಂತ ವಿಶೇಷವಾಗಿರಬೇಕು. ಚಂದ್ರಗ್ರಹಣವು ಸಂಬಂಧಗಳ ಸತ್ಯವನ್ನು ತೋರಿಸುತ್ತದೆ. ನಿಜವಾದಂಥವರು ಯಾರು ನಿಮ್ಮ ಜೊತೆ ಉಳಿಯುತ್ತಾರೆ. ನಕಲಿ ಸ್ನೇಹ ಮತ್ತು ಒತ್ತಡದ ಸಂಬಂಧ ನಿಮ್ಮಿಂದ ದೂರವಾಗಬಹುದು. ದಾಂಪತ್ಯದಲ್ಲಿ ಮಾತಿನ ತಪ್ಪು ಅರ್ಥಗಳ ಸಾಧ್ಯತೆ. ಶಾಂತವಾಗಿ ಮಾತನಾಡಿದರೆ ಸಮಸ್ಯೆ ತಪ್ಪುತ್ತದೆ. ಅನವಶ್ಯಕವಾದ ವಾದ ವಿವಾದ ಬೇಡ. ಹೊಸ ಕೆಲಸ ಪ್ರಾರಂಭಿಸಬೇಡಿ. ಈ ಸಮಯದಲ್ಲಿ ರಾತ್ರಿ ಹೆಚ್ಚು ಯೋಚನೆ ಮಾಡದೆ ವಿಶ್ರಾಂತಿ ತೆಗೆದುಕೊಳ್ಳಿ. ಗ್ರಹಣದ ಸಮಯ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು, ಸ್ಪಷ್ಟವಾದ ಬದಲಾವಣೆ ಮತ್ತು ಜೀವನದ ಮಹತ್ತರವಾದ ತಿರುವು ಕಾಣಿಸಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಬದಲಾವಣೆಯು ನಿಮ್ಮನ್ನು ಉತ್ತಮವಾದ ದಿಕ್ಕಿಗೆ ಕೊಂಡೊಯ್ಯುತ್ತದೆ. ಈ ಚಂದ್ರಗ್ರಹಣ ಕನ್ಯಾ ರಾಶಿಯವರಿಗೆ ಭಯಪಡುವ ಸಮಯವಲ್ಲ. ಇದು ಜೀವನವನ್ನು ಶುದ್ಧಗೊಳಿಸುವಂತಹ ಸಮಯ. ನಿಮ್ಮ ಜೀವನದಲ್ಲಿ ಅನಗತ್ಯ ಒತ್ತಡ, ಸಕಾರಾತ್ಮಕವಾದ ವ್ಯಕ್ತಿಗಳನ್ನು ಬರಮಾಡ್ಕೊಳ್ತೀರಾ. ಹಳೆಯ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತದೆ. ಈ ಪ್ರಕ್ರಿಯೆ ಈಗ ಆರಂಭವಾಗ್ತಾ ಇರೋದ್ರಿಂದ ಖಂಡಿತವಾಗಿ ಹೊಸ ದಿಕ್ಕು ಕಾಣಲು ಶುರುವಾಗುತ್ತದೆ. ಮಾರ್ಚ್ 1ರಿಂದ 6ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ದೊಡ್ಡ ದೊಡ್ಡ ಬದಲಾವಣೆಗಳು ನಿಮ್ಮ ಜೀವನವನ್ನು ಅದ್ಭುತ ಮಾಡುತ್ತದೆ. ಕನ್ಯಾ ರಾಶಿಯವರಿಗೆ ಗ್ರಹಣದ ನಂತರ ಖಂಡಿತವಾಗಿ ಜೀವನದಲ್ಲಿ ಶಕ್ತಿ ಬದಲಾವಣೆಯಾಗುತ್ತೆ ಎಂದು ಜ್ಯೋತಿಷದಲ್ಲಿ ಹೇಳಲಾಗುತ್ತಿದೆ. ಈ ಸಮಯದಲ್ಲಿ ನೀವು ಹೋಗುವಂತಹ ಯಾವುದೇ ಸ್ಥಳಗಳು, ಭೇಟಿ ಮಾಡುವ ಜನರು ಮತ್ತು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ಆದ್ದರಿಂದ ಕೆಲವು ಸ್ಥಳಗಳು ನಿಮಗೆ ಪ್ರಗತಿಗೆ ತರಬಹುದು, ಇನ್ನೂ ಕೆಲವು ಸ್ಥಳಗಳು ನಿಮ್ಮನ್ನು ಕುಗ್ಗಿಸಬಹುದು. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅಂದರೆ ನೀವು ಹೊಸ ಕೆಲಸದ ಅವಕಾಶವನ್ನು ಪಡೆದುಕೊಳ್ಬೇಕು ಅನ್ನೋದಾದರೆ ಮೊದಲಿಗೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಭಯವನ್ನು ದೂರ ಮಾಡಬೇಕು. ಆರ್ಥಿಕವಾಗಿ ಕೂಡ ನೀವು ಬದಲಾವಣೆಯನ್ನು ಬರಮಾಡ್ಕೊಳ್ಬಹುದು. ಕಳೆದ ಕೆಲವು ದಿನಗಳಿಂದ ಹಣದ ಒತ್ತಡ ಇದ್ದರೂ ಈಗ ನಿಧಾನವಾಗಿ ಸುಧಾರಣೆ ಆಗುತ್ತೆ. ಹೊಸ ಆದಾಯದ ಮಾರ್ಗ, ಹಳೆಯ ಸಾಲ ತೀರಿಸುವಂತಹ ಅವಕಾಶ, ಉಳಿತಾಯ ಆರಂಭ. ಹಣವನ್ನು ಜಾಗರೂಕತೆಯಿಂದ ಬಳಸಿದರೆ ಮುಂದಿನ ತಿಂಗಳಲ್ಲಿ ದೊಡ್ಡ ಲಾಭ ಸಾಧ್ಯತೆ ಇದೆ. ಇದು ಅತ್ಯಂತ ಮುಖ್ಯವಾದ ಬದಲಾವಣೆ. ನಿಮ್ಮ ಬಗ್ಗೆ ನೀವು ಸ್ಪಷ್ಟವಾಗಿ ನಿರ್ಧಾರ ತೆಗೆದುಕೊಳ್ತೀರಾ. ಈ ಸಮಯದಲ್ಲಿ ಜಗಳ ನಡೆಯುವಂತಹ ಮನೆ ಅಥವಾ ಸ್ನೇಹಿತರ ಗುಂಪು ಅಥವಾ ಒತ್ತಡದ ವಾತಾವರಣ ಇರೋದ್ರಿಂದ ಹೋಗೋದನ್ನು ತಪ್ಪಿಸಬೇಕು. ಇಂತಹ ಸ್ಥಳಗಳು ನಿಮ್ಮ ಮನಃಶಾಂತಿಯನ್ನು ಕದಡಬಹುದು. ಹಳೆಯ ಸಂಬಂಧಗಳು, ನೋವು ಅಥವಾ ಹೊಸ ನೆನಪಿಸುವಂತಹ ಜಾಗಗಳಿಗೆ ಹೋಗುವಂಥದ್ದನ್ನು ತಪ್ಪಿಸಬೇಕು. ನಿಮ್ಮ ಜೀವನದಲ್ಲಿ ಯಾವ ಒಂದು ಸ್ಥಳಕ್ಕೆ ಹೋದಾಗ ತೊಂದರೆಗಳು ಬರ್ತಾ ಇತ್ತು ಅಂತಹ ಸ್ಥಳಗಳಿಗೆ ಹೋಗಬೇಡಿ ಮತ್ತು ನೀರಿರುವಂತಹ ಸ್ಥಳಗಳಿಗೆ ಹೋಗಬೇಡಿ. ಹಳೆಯ ದೇವಸ್ಥಾನ, ಕಟ್ಟಡಗಳು, ಪೂಜೆ ಪುನಸ್ಕಾರ ಇಲ್ಲದೆ ಇರುವಂತಹ ಜಾಗಗಳಿಗೆ ಹೋಗಬೇಡಿ. ಹೊಸ ಪರಿಚಯಗಳಲ್ಲಿ ತಕ್ಷಣ ನಂಬಿಕೆ ಇಡಬೇಡಿ. ಹಣ ಸಂಬಂಧಿತ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಖಂಡಿತವಾಗಿ ನಂಬಿಕೆ ಇಲ್ಲದ ಅಪರಿಚಿತ ವ್ಯಕ್ತಿಗಳೊಂದಿಗೆ ಅಪರಿಚಿತ ಸ್ಥಳಗಳಿಗೆ ಹೋಗೋದನ್ನು ನಿಲ್ಲಿಸಬೇಕು. ಸ್ಮಶಾನ ಮತ್ತು ಯಾವುದೇ ರೀತಿಯ ನಕಾರಾತ್ಮಕ ಅಂಶ ಬೀರುವಂತಹ ಸ್ಥಳಗಳಿಗೆ ಹೋಗಬೇಡಿ. ಮುಖ್ಯವಾದ ಸಲಹೆ ಅಂದರೆ ಶಾಂತವಾಗಿ ನಿರ್ಧಾರ ತೆಗೆದುಕೊಳ್ಳಿ. ದೇವರ ಪ್ರಾರ್ಥನೆ ಮಾಡಿ ಹೊಸ ಗುರಿಗಳನ್ನು ಬರೆದುಕೊಳ್ಳಿ. ನೀವು ಸರಿಯಾದ ದಿಕ್ಕಿನಲ್ಲಿ ನಡೆದುಕೊಂಡರೆ ಈ ಒಂದು ಸಮಯ ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗುತ್ತದೆ. ನೀವು ಬಯಸಿದರೆ ನಿಮ್ಮ ಜೀವನವನ್ನು ಇನ್ನಷ್ಟು ಬಲಿಷ್ಠ ಮತ್ತು ಉಜ್ವಲ ಮಾಡಿಕೊಳ್ಳಬಹುದು. ಈ ಸಮಯದಲ್ಲಿ ನೀವು ಎಷ್ಟು ಮನಸ್ಸಿನಲ್ಲಿ ಶಾಂತಿಯುತವಾಗಿ ನಿರ್ಧಾರವನ್ನು ತೆಗೆದುಕೊಂಡು ನಿಮ್ಮ ಹೆಜ್ಜೆಯನ್ನು ಸ್ಪಷ್ಟವಾಗಿರ್ತೀರೋ ಅಷ್ಟು ಶಕ್ತಿ ನಿಮ್ಮ ಜೀವನದಲ್ಲಿ ತುಂಬಿಕೊಳ್ಳುತ್ತೆ. ನೀವು ಎಲ್ಲ ಕಷ್ಟದಿಂದ ಸಂಪೂರ್ಣವಾಗಿ ಪರಿಹಾರ ಮತ್ತು ಹೊರಗೆ ಬರುವಂತಹ ಚಾಣಾಕ್ಷತನವನ್ನು ಪಡೆದುಕೊಳ್ತೀರಾ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.